ಹಿರಿಯರು ನಡೆದಿದ್ದಾರೆ ಹಿಂದಿನ ಕಾಲದಲ್ಲಿ ವಿಷ್ಣು ಸರ್ ಆಗಿರ್ಬೋದು, ಅಣ್ಣವ್ರು ಆಗಿರ್ಬೋದು. ಸೊ ನಾವೆಲ್ಲ ಅವರ ಅಭಿಮಾನಿ. ನಮ್ಮ ಜೊತೆ ನಮ್ಮ ತಂದೆ ತಾಯಿ ಹಾಕಿರ್ತಕ್ಕಂಥ ನಮಸ್ಕಾರಗಳು. ನಾಳೆ ದಿನ ನಾವು ಸಿನಿಮಾನಲ್ಲಿ ಏನು ಹೇಳ್ತೀವೋ ಬಿಡ್ತೀವೋ, ಬಟ್ ನಾವು ವೈಯಕ್ತಿಕವಾಗಿ ಹೇಗೆ ಬದುಕ್ತೀವಿ ಅದು ಸಾರ್ವಜನಿಕರಿಗೆ, ನಮ್ಮ ಅಭಿಮಾನಿಗಳಿಗೆ ಒಂದು ಮಾದರಿ ಆಗುತ್ತೆ. ಹೌದಪ್ಪ ನಾವು ಈ ಥರ ಇರಬೇಕು ಅಂತ ಅನ್ಸ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಬದುಕ್ತೀನಿ ಅಷ್ಟೇ. ಇವತ್ತೆಲ್ಲ ಗೆಳೆಯರು ಹಿತೈಷಿಗಳೆಲ್ಲ ಬಂದು ಮಾತನಾಡಿದ್ರು. ಅವರು ಒಂದು ಅಭಿಮಾನ ನಿಮ್ಮ ಜೊತೆ ಇರುವಂಥ ಪ್ರೀತಿ ಮತ್ತು ಕಾಳಜಿ ತುಂಬ ಖುಷಿ ಆಯಿತು. ಬಂದು ಹರಿಸಿ ಆಶೀರ್ವಾದ ಮಾಡಿದ್ದು. ಅದ್ರ ಜೊತೆಗೂ ಇಂಡಸ್ಟ್ರಿಯಲ್ಲಿ ಒಂದು ದುಃಖವಾದಂಥ ಒಂದು ವಿಷಯ ಕೇಳಿ ಬಂತು ಇವತ್ತು. ಸೊ ಹಾಗಾಗಿ ಸಾಕಷ್ಟು ಜನ ಅವಾಗಿಂದ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ, ಬರೋಕ್ಕಾಗ್ತಾ ಇಲ್ಲ ಅನ್ನೋದು. ಒಂದು ಕಡೆ ಖುಷಿ ಸಂದರ್ಭ ಆಗಿದ್ದರೆ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಕಡೆ ಒಂದು ದುಃಖದ ಸಂದರ್ಭವೂ ಆಗಿದೆ. ಸೊ ಅದನ್ನು ಕೂಡ ನನಗೆ ಬೇಜಾರಿದೆ. ಬಟ್ ಜೊತೆಗೆ ಸ್ವಂತ ಮನೆ ಆಗಿರೋದ್ರಿಂದ ನಾನು ಕೂಡ ಈ ಕಾರ್ಯ ನಿರ್ವಹಿಸಲೇಬೇಕು. ಸಾಧ್ಯವಾದರೆ ನಾನು ಅಲ್ಲಿಗೂ ಹೋಗಿ ಬರ್ತೀನಿ ಅವ್ರ ಮನೆಗೂ. ಬಟ್ ಅಷ್ಟರ ಮೇಲೂ ಕೂಡ ಅಭಿಮಾನ ಇಟ್ಕೊಂಡು ಬಂದು ಇಲ್ಲಿ ನನಗೆ ಹರಿಸಿ ಹೋಗಿರ್ತಕ್ಕಂಥ ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನಸ್ಸು ತುಂಬಿ ತುಂಬ ಭಾವುಕನಾಗಿದ್ದೀನಿ ಆ್ಯಕ್ಚುಲಿ. ಈ ಸಂದರ್ಭದಲ್ಲಿ ನಾನು ಬಂದು ನನಗೆ ವಿಶ್ ಮಾಡಿದ್ದಾರೆ. ಸೊ ನಾನು ವೆರಿ ಹ್ಯಾಪಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ನೀವು ಮೀಡಿಯಾದವ್ರು ಪಾಪ ಅವಾಗಿಂದ ಏನು ಊಟ ತಿಂಡಿ ನೀರಿಲ್ಲದೆ ಅಷ್ಟೊತ್ತಿಂದ ಕಾಯ್ಕೊಂಡು ನೀವು ಕೂಡ ಹರಿಸ್ತಾ ಇದ್ದಾರೆ. ನಿಮ್ಮ ಮುಖದಲ್ಲೂ ಸಂತೋಷ ನೋಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಜಗದೀಶ್ ಅವರು ನಿಮ್ಗೆ ಪರಿಚಯ ಆಯ್ತಾ ಸರ್? ಮಾತಾಡಿದ ಪರಿಚಯ ಆಯಿತು. ಅವ್ರು 3 ದಿನದಿಂದ ನನಗೆ ಮೆಸೇಜ್ ಮಾಡಿದ್ದಾರೆ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ನಾನು ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ಸಿಕ್ಕಿರಲಿಲ್ಲ ನನಗೆ. ಫೋನ್ ಟ್ರೈ ಮಾಡ್ತಾನೆ ಇದ್ದೆ. ಕೊನೆಗೆ ವಾಟ್ಸಪ್ಪಲ್ಲಿ ನಾನು ಅವರಿಗೆ ಇನ್ವಿಟೇಷನ್ ಕಳಿಸಿದ್ದೆ. ಬರ್ತೀನಿ ಅಂತ ಹಾಕಿ ಗಾಡ್ ಬ್ಲೆಸ್ ಯು ಅಂತ ಹಾಕಿದ್ರು ಮೆಸೇಜ್ನ. ಸೊ ನಿಜವಲ್ಲೂ ತುಂಬ ಶಾಕ್ ಆಯಿತು. ಮೇಡಮ್, ಮನೆ ಆಯಿತು, ಯುದ್ಧಕಾಂಡದ ಬಗ್ಗೆ ಒಂದಷ್ಟು. ಅದೇ ಈಗ ನಾಳೆಯಿಂದ ಮತ್ತೆ ಯುದ್ಧಕಾಂಡದ್ದು ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ವಿ. ಅದರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ತುಂಬ ದೊಡ್ಡ ಮಟ್ಟದಲ್ಲಾಗಿದೆ. ಅಂದರೆ ಈಗ ಏನು ಸದ್ಯಕ್ಕೆ ರಿವೀಲ್ ಮಾಡಿಲ್ಲ. ಬಹಳ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು ತುಂಬ ದೊಡ್ಡ ಮಟ್ಟದಲ್ಲಾಗಿದೆ. ನನಗೆ ಗೊತ್ತಿರೋಂಗೆ ಅಂದರೆ ಬೇರೆ ಭಾಷೆಗಳಲ್ಲಿ ಕೂಡ ತೊಗೊಂಡು ಹೋಗುವಂಥ ಪ್ರಯತ್ನ ಇದೆ. ಅಲ್ಲಿ ಅಥವಾ ಏನು ಹೆಸರು ಮಾಡ್ತಾ ಬಿಡುತ್ತೆ ಗೊತ್ತಿಲ್ಲ. ಬಟ್ ಕನ್ನಡಿಗರು ಅಂತೂ ಖಂಡಿತ ಹೆಮ್ಮೆ ಪಡ್ತಾರೆ. ಸೊ ಈಗ ಒಂದಷ್ಟು ಹೆಸರುಗಳು ಏನು ಮಾಡಿದ್ರು, ಕನ್ನಡ ಸಿನಿಮಾಗೆ ಒಂದು ಕೀರ್ತಿ ತಂದು ಕೊಟ್ಟಿರ್ತಕ್ಕಂಥ ಸಿನಿಮಾಗಳ ಸಾಲಿನಲ್ಲಿ ಯುದ್ಧಕಾಂಡ ಸಿನಿಮಾನೂ ಕೂಡ ಬಂದು ನಿಂತ್ಕೊಳ್ಳೋಕೆ ಅನ್ನೋದು ಭಾಳ ಬಲವಾದ ಭರವಸೆ ಇದೆ ನನಗೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ರೆಡಿ ಆದಮೇಲೆ ಎಲ್ಲರಿಗೂ ತುಂಬ ಸರ್ಪ್ರೈಸಿಂಗ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಸೊ ನನಗೆ ಹೆಮ್ಮೆ ಇದೆ, ಜನನೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಊಟ ಮಾಡಿದ್ದೀರಾ? ಎಲ್ಲರೂ ಊಟ ಮಾಡಿದ್ದೀರಾ? ಪಕ್ಕ ಮಾಡಿದ್ದೀರಾ? ಆಯ್ತಾ? ಆಯ್ತು.